ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಚಿಗಳಿಕಟ್ಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇತ್ತೀಚೆಗೆ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಕಲಿಕಾ ಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಯೋಜಿಸಲಾಗಿತ್ತು. ತಹಶೀಲ್ದಾರ್ ಶ್ರೀ ಸಿದ್ದೇಶ್ ರವರು ಕಲಿಕಾ ಚಿಟ್ಟೆಯನ್ನು ಅನಾವರಣಗೊಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಕ್ಕಳು ಕಲಿಕಾ ಸಾಮರ್ಥ್ಯವನ್ನು ಅಭಿವೃದ್ಧಿಗೊಳಿಸಲು ಪೋಷಕರು ಕೂಡ ಸಹಕರಿಸಬೇಕು ಎಂದು ಕರೆ ನೀಡಿದ್ದಾರೆ. ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಪ್ರಮೋದ್ ಅವರು ಮಕ್ಕಳು ಮೊಬೈಲ್ ಗೇಮ್ನಿಂದ ಹೊರಬಂದು ಅದನ್ನು ಶಿಕ್ಷಣಕ್ಕಾಗಿ ಮಾತ್ರ ಬಳಸಬೇಕು, ಪ್ರಶ್ನೆ ಪ್ರಜ್ಞೆಯಾಗಲಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ಸರ್ಕಾರಿ ಶಾಲೆಗೆ ಕೊಡುಗೆಗಳ ಮಹಾಪೂರವೇ ಆ ದಿನ ಆಗಿದೆ. ಸಿಆರ್ ಧನಂಜಯ ಚಿಗಳಿಕಟ್ಟೆ ಅವರು ಯಲ್ಲದ ಕೆರೆ ಕ್ಲಸ್ಟರ್ ವ್ಯಾಪ್ತಿಯ 520 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಾಲಾ ಬ್ಯಾಗ್ ವಿತರಿಸಿ ಮಾತನಾಡುತ್ತಾ ದಿನನಿತ್ಯದ ಮತ್ತು ಗಣಿತ ಅವಶ್ಯಕತೆಯನ್ನು ತಿಳಿಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಡಯಟ್ ಉಪನ್ಯಾಸಕರಾದ ಶ್ರೀ ಬಿಆರ್ ಪ್ರಸಾದ್, ತಾಲೂಕು ಕ್ಷೇತ್ರ ಸಮನ್ವಯಾಧಿಕಾರಿ ಆರ್ಟಿಎಸ್ ಶ್ರೀನಿವಾಸ್, ರಾಯಚೂರು ಮತ್ತು ಯಾದಗಿರಿ ಲ್ಯಾಂಡ್ ಆರ್ಮಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಿಆರ್ ಧನಂಜಯ್, ಹಿರಿಯೂರು ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರಾದ ಸಿಎಚ್ ಕಾಂತರಾಜ್, ವೈದ್ಯರಾದ ಶ್ರೀಮತಿ ಪದ್ಮಾ ಶಿವರಾಜ್, ಮಧುಗಿರಿ ಓಂಕಾರಪ್ಪ, ಲಕ್ಷ್ಮಣಪ್ಪ, ತಾಲೂಕು ಬಡ್ತಿ ಮುಖ್ಯ ಗುರುಗಳ ಸಂಘದ ಅಧ್ಯಕ್ಷರಾದ ಎಂ ರಾಜಣ್ಣ, ಯಲ್ಲದ ಕೆರೆ ಸಿಆರ್ಪಿ ದೇವೇಂದ್ರಪ್ಪ, ಮಹಾಸ್ವಾಮಿ, ಎಸ್ಡಿಎಂಸಿ ಅಧ್ಯಕ್ಷರಾದ ಶಾಮಣ್ಣ, ಉಪಾಧ್ಯಕ್ಷರಾದ ಸುಪ್ರಿಯಾ ನಾಗರಾಜ್ ಸೇರಿದಂತೆ ಶಾಲೆಯ ಮುಖ್ಯ ಗುರುಗಳಾದ ಟಿ ಅಶೋಕ್, ಶಿಕ್ಷಕರಾದ ಬೆಳಕು ಪ್ರಿಯಾ ಮುರುಳಿ, ತಿಪ್ಪೇಸ್ವಾಮಿ, ಹನುಮಂತಪ್ಪ, ಹರೀಶ್, ಗೀತಮ್ಮ, ಜಯಮಾಲಾ ಹಾಗೂ ಗ್ರಾಮಸ್ಥರು, ಹಳೆಯ ವಿದ್ಯಾರ್ಥಿಗಳು, ಯಲ್ಲದ ಕೆರೆ ಕ್ಲಸ್ಟರ್ ಶಾಲೆಯ ಶಿಕ್ಷಕರು ಹಾಜರಿದ್ದರು. ಎಲ್ಲರ ಸಹಕಾರದೊಂದಿಗೆ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಇವೆಲ್ಲ ಲೈಟಿಂಗ್ಸ್ ಎಲ್ಲ ನೋಡಿ ಸರ್ ಕಿತ್ತರ್ ಮುಂದೆ ಯಾವನೋ ಸ್ಕೂಟಿನೇ ಎತ್ ನೋಡುವ ಕಳ್ಳಮ್ಮ ಜಾಗ ಇದೆ. ಸೈಕಲ್ ತಗೊಂಡು ನಾನು ಅಪ್ಪನೇ ಸಿಂಗಲ್ ನೋಡು. ಆಯ್ತಾ, ಎಫ್.ಎಲ್.ಎನ್ ಕಾರ್ಯಕ್ರಮ ಅಂತ ನಿಮ್ಗೆಲ್ಲರನ್ನು ಕರ್ಕೊಂಡ್ ಬಂದವ್ರೆ. ಎಫ್.ಎಲ್.ಎನ್ ಅಂದ್ರೆ ಏನು, ಕನ್ನಡದಾಗ ಏನಂತಾರೆ? ಅಕ್ಷರ ಜ್ಞಾನ, ಗಣಿತ ಜ್ಞಾನ. ಆಯ್ತಾ, ಗಣಿತ ಜ್ಞಾನಕ್ಕೂ ಅಕ್ಷರ ಜ್ಞಾನಕ್ಕೂ ಏನು ವ್ಯತ್ಯಾಸ? ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ಫೌಂಡೇಶನ್ ಹಾಕ್ಬೇಕು. ಅಕ್ಷರ ಜ್ಞಾನಕ್ಕೊಂದು ಫೌಂಡೇಶನ್, ಗಣಿತ ಜ್ಞಾನಕ್ಕೊಂದು ಫೌಂಡೇಶನ್. ಅವೆರಡು ಫೌಂಡೇಶನ್ಗೆ ಹಾಕಿರೆ ಈ ಕಡೆ ನೀವು ಓದುವುದು ಕಲ್ತಂಗಾಗುತ್ತೆ, ಎಲ್ಲನ ವ್ಯವಹಾರ ಮಾಡೋದು ಕಲ್ತಂಗಾಗುತ್ತೆ. ನಿಮ್ಮಮ್ಮ ಒಂದು ಹೋಗಿ ಅಂಗಡಿ ಒಳಗೆ